ಶಲಾಕಯ ಹೌದು ಅಜ್ಞಾನ ತಿಮಿರಂದಶ ಜ್ಞಾನಾಂಜನ ಶಲಾಕಯ ಹೌದ್ ಚಿಕ್ಸೂರು ಮಿಲಿತಮ್ಮ ಏನ ತಸ್ಮೈ ಶ್ರೀ ಗುರುವೇ ನಮಃ ತಸ್ಮೈ ಶ್ರೀ ಗುರುವೇ ನಮಃ ಅಂತ ಹೇಳುತ್ತಾ ಹೇಳುತ್ತಾ ನಾನು ನಿದ್ದೆ ಮಾಡುವ ಹೊತ್ತಿನಲ್ಲಿ ನಿಜರೂಪ ತೋರಿಸಿ ನನ್ನನ್ನು ಎಬ್ಬಿಸಿ ಪದಗಳ ಹಾಡಂದ ಪದಗಳ ಹಾಡಂದ ನಾನು ನಿದ್ದೆ ಮಾಡುವ ಹೊತ್ತಿನಲ್ಲಿ ನಿಜರೂಪ ತೋರಿಸಿ ನನ್ನನ್ನು ಎಬ್ಬಿಸಿ ಪದಗಳ ಹಾಡಂದ ಹೌದು ಯಾರನ್ನು ಹಾಡಲು ಯಾರನ್ನು ಬಿಡಲು ಬಿಡಲು ಯಾರನ್ನು ಹಾಡಲು ಯಾರನ್ನು ಬಿಡಲು ಯಾರಿಗೇಳಿ ಶರಣೆನ್ನಲ್ಲಿ ಸ್ವಾಮಿ ಯಾರಿಗೇಳಿ ಶರಣೆನ್ನಲ್ಲಿ ತಿಳುತ್ತಾ ಹೇಳುತ್ತಾ ಜಗತ್ತಿನ ಸೃಷ್ಟಿ ಸ್ಥಿತಿ ಲಯಕ್ಕೆ ಕಾರಣೀಕರ್ತ ಸರ್ವಶಕ್ತ ಸರ್ವನಿಯಂತ ಸರ್ವನಿರಂಕುಶ ಆಹಾ. ವಿಶ್ವದೊಡೆಯ ವಿಶ್ವಪ್ರಭು ಜಗದೊಡೆಯ ಹೌದು ಜಗತ್ಕರ್ತ ಪರಮಾತ್ಮನ ಪಾದಕ್ಕೂ ಕೂಡ ಅನಂತ ಕೋಟಿ ಕೋಟಿ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಸಲ್ಲಿಸುತ್ತಾ ಪಂಚಮುಖದ ಪರಮೇಶ್ವರನಿಗೆ 5 ಮುಖಗಳು ಅದು ಯಾವ್ರಿಪ್ಪ ಈಶಾನ್ಯ ತತ್ಪುರುಷ ಅಘೋರ ವಾಮದೇವ ಸದೋಜಾತ ಸದೋಜಾತ ಈ ಸದೋಜಾತ ಮುಖದಿಂದ ಆಂಧ್ರ ಪ್ರದೇಶದ ಕೊಲ್ಲಿಪಾಕಿಯ ಪಟ್ಟಣದಲ್ಲಿ ಬೆಳಗಿನ 6 ಗಂಟೆಯ ಸಮಯದಲ್ಲಿ ಸೋಮವಾರ ಸೋಮೇಶ್ವರ ಲಿಂಗದಲ್ಲಿ ಉದ್ಭವಿಸಿ ಬಂದು ಹುಟ್ಟಿ ಬಂದು ಅನ್ಯಾದಿ ಅಷ್ಟ ಸಿದ್ಧಿಗಳನ್ನು ಮೆಟ್ಟಿ ಅಷ್ಟಾವರಣದ ವಜ್ರದ ಗಟ್ಟಿಯ ಮೇಲೆ ನಿತ್ಯ ನಿರಂತರವಾಗಿ ನಿಂತು ಪಂಚಾಚರಣದಲ್ಲಿ ಪ್ರಾಣವಾಗಿ ಸ್ಥಳಗಳಲ್ಲಿ ಸಾಕಾರವಾಗಿ ಸಹಕಾರವಾಗಿ ನವಲಿಂಗಗಳಲ್ಲಿ ನಿಂತು ನಿರಂತರವಾಗಿ ಸಂಚರಿಸಿ ಜಗತ್ತಿನ ಜನರಿಗೆ ಉದ್ಧರಿಸಿರುವಂತ ನನ್ನಪ್ಪ ಯಾರಿಪ್ಪ ನನ್ನಪ್ಪ ಜಗದ್ಗುರು ರೇವಣಸಿದ್ದೇಶ್ವರ ಪಾದಕ್ಕೂ ಕೂಡ ಅನಂತ ಕೋಟಿ ಕೋಟಿ ದೀರ್ಘದಂಡ ಪ್ರಣಾಮಗಳನ್ನು ಹಾಕುತ್ತಾ ರೇವಣಸಿದ್ದೇಶ್ವರನ ಶಿಷ್ಯನಾಗಿರ್ತಕ್ಕಂಥ ಯಾರಿಪ್ಪ ಅವರು ಶಿವನ ವರವಿನ ಕಂದ ಶಿವನ ಸ್ವರೂಪಿ ಶರಣಿ ಸೂರಮ್ಮದೇವಿಯ ಸುತ ಬರಮದೇವರ ಪುತ್ರ ತಂದೆ ತಾಯಿಯರಿಗೆ ಭಂಜಂಬು ಬಂಧನ ಬಿಡಿಸಿ ಭವಕ್ಕೆ ಬಂದಿರುವಂತ ನನ್ನಪ್ಪ ಯಾರಿಪ್ಪ ನನ್ನಪ್ಪ ಚಂದಾನಗಿರಿಯಲ್ಲಿ ಹುಟ್ಟಿ ಮಂದಾನಗಿರಿಯಲ್ಲಿ ಬೆಳೆದು ಮಾವ ಕಳುವೆ ನಾರಾಯಣಗೌಡನ ಸೊಕ್ಕ ಮುರಿದು ಸಂಬಂಧ ಕಟ್ಟಿ ಮಾವನ ಮಗಳಿಗೆ ಮದುವೆಯಾಗಿ ನಾರಾಯಣಗೌಡನಿಗೆ ಅಳೆಯನಾಗಿ ಕನ್ಯಾಕಾಮರತಿಗೆ ಹಿರಿಯನಾಗಿ ಅಕ್ಕಮಯಕ್ಕನಿಗೆ ತಮ್ಮನಾಗಿ ಶ್ರೇಷ್ಠರ ರಕ್ಷಕನಾಗಿ ದುಷ್ಟರ ಸಂಹಾರಕನಾಗಿ ಧರ್ಮವನ್ನು ರಕ್ಷಿಸಿ ಧರಣಿಯ ಮೇಲೆ ಅನೇಕ ನಾಮಗಳಿಂದ ಪ್ರಖ್ಯಾತಗೊಂಡಿರುವಂತ ನನ್ನಪ್ಪ ಯಾರಿಪ್ಪ ನನ್ನಪ್ಪ ಬಂಬಲವಾಡದಲ್ಲಿ ಬೀರಪ್ಪ ನೆನೆಸಿ ಕರಗಾವದಲ್ಲಿ ಕರಸಿದ್ದ ನೆನೆಸಿ ಜೋಗುಳದಲ್ಲಿ ಜೋಗನಾಥ ನೆನೆಸಿ ಸಂಕೇಶ್ವರದಲ್ಲಿ ಸಂಕನಾಥ ನೆನೆಸಿ ಗೋಡಗೆರೆಯಲ್ಲಿ ಗಜಲಿಂಗ ನೆನೆಸಿ ಕ್ವಾನಗನೂರದಲ್ಲಿ ಕರಸಿದ್ದ ನೆನೆಸಿ ಅನೇಕ ನಾಮಗಳನ್ನು ಪಡೆದುಕೊಂಡು ಭಕ್ತರಿಂದ ಪೂಜೆಗೈದಿರುವಂತ ನನ್ನಪ್ಪ ಯಾರಿಪ್ಪ ನನ್ನಪ್ಪ ವಿಜಯಪುರ ಜಿಲ್ಲೆಯ ಚಡಚನ ತಾಲೂಕಿನ ಶಿರಾಡೋನ ಮಟ್ಟದಲ್ಲಿ ಹಿಂಬಾಗಿ ನೆಲೆಸಿರ್ತಕ್ಕಂತ ನನ್ನಪ್ಪ ಶಿರಾಡೋನ ಸಿದ್ಧನ ಪಾದಕ್ಕೂ ಕೂಡ ಭಕ್ತಿಪೂರ್ವಕವಾಗಿ ದೀರ್ಘದಂಡ ಪ್ರಣಾಮಗಳನ್ನು ಹಾಕುತ್ತಾ ಶಿರಾಡೋನ ಸಿದ್ಧನ ಶಿಷ್ಯನಾಗಿರ್ತಕ್ಕಂತ ಯಾರಿಪ್ಪ ಅವರು ತಂದೆ ತುಕ್ಕಪ್ರಾಯ ತಾಯಿ ಅಮೃತಬಾಯಿಯ ಪುಣ್ಯ ಉದರದಲ್ಲಿ ಜನಿಸಿ ಬಂದು ಬಾರಾಮತಿಗೆ ಬಂಟ ಹುಲಿಜಂತಿಗೆ ಹುಲಿ ಅನಿಸಿ ಅಂಗೈಗೆ 500 ಮುಂಗಾಗಿ 300 ಮಂಡಿಗೆ 1000 ಲಿಂಗವನ್ನ ಮಾಡಿ ಪ್ರತಿನಿತ್ಯ ಗುರು ಧ್ಯಾನವನ್ನು ಮಾಡಿರ್ತಕ್ಕಂತ ನನ್ನಪ್ಪ ಯಾರಿಪ್ಪ ನನ್ನಪ್ಪ ಮಾನವರಲ್ಲಿ ಮನೆಗೇನಿ ದೇವತೆರಲ್ಲಿ ದೇವಗೇನಿ ಶಿವನಲ್ಲಿ ಶಿವಗೆ ನೆನೆಸಿಕೊಂಡು ಹಬ್ಬದ ಅಮಾವಾಸ್ಯ ದಿನ ಸಾಕ್ಷಾತ್ ಶಿವಪಾರ್ವತಿಯನ್ನ ಧರ್ನಗಿಳಿಸಿಕೊಂಡು ಮುಂಡಾಸದ ಮುಯ್ಯನ್ನ ಪಡೆದಿರ್ತಕ್ಕಂತ ನನ್ನಪ್ಪ ಯಾರಿಪ್ಪ ನನ್ನಪ್ಪ ಸೊಲ್ಲಾಪುರ ಜಿಲ್ಲೆಯ ಮಂಗಲವಾಡ ತಾಲೂಕಿನ ಹುಲಜಂತಿಯ ಗ್ರಾಮದ ಬಬ್ಬುಲಿ ಬಣದಲ್ಲಿ ಹಿಂಬಾಗಿ ನೆಲೆಸಿರ್ತಕ್ಕಂತ ನನ್ನಪ್ಪ ಮುತ್ಯ ಮಾಳಿಂಗರಾಯನನ್ನು ಸಂಧಿಸೊಂದಿಗೆ ವಂದಿಸುತ್ತಾ ಅದೇ ರೀತಿಯಾಗಿ ನನ್ನ ದಿವ್ಯ ಜ್ಞಾನಕ್ಕೆ ಜ್ಯೋತಿಯಾಗಿ ಬೆಳಗಿರ್ತಕ್ಕಂತ ಯಾರಿಪ್ಪ ಅವರು ಸೊಲ್ಲಾಪುರ ಜಿಲ್ಲೆಯ ಮಂಗಲವಾಡ ತಾಲೂಕಿನ ಹುಲಜಂತಿಯ ಶಾಖಾ ಮಟ್ಟವಾಗಿರ್ತಕ್ಕಂತ ನಮ್ಮದು ಯಾವ್ದ್ರಿವ ಹಿಂದಿನ ಸವದತ್ತಿ ತಾಲೂಕಿನ ಇಂದಿನ ಯರಗಟ್ಟಿ ತಾಲೂಕಿನ ನೂತನ ಯರಗಟ್ಟಿ ತಾಲೂಕಿನ ಬೆಳಗಾವಿ ಜಿಲ್ಲೆಯ ಮುಗುಳಿಯಾಳ ಗ್ರಾಮದಲ್ಲಿ ಹಿಂಬಾಗಿ ನೆಲೆಸಿರ್ತಕ್ಕಂತ ನನ್ನಪ್ಪ ಯಾರಿಪ್ಪ ನನ್ನಪ್ಪ ಮುತ್ಯ ಮಾಳಿಂಗರಾಯನನ್ನು ಸಂಧಿಸೊಂದಿಗೆ ವಂದಿಸುತ್ತಾ ಅದೇ ರೀತಿಯಾಗಿ ಕಾರ್ಯಕ್ರಮಕ್ಕೆ ಕಾರಣೀಕರ್ತನೆಸಿಕೊಂಡಿರ್ತಕ್ಕಂತ ಯಾರಿಪ್ಪ ಅವರು ನನ್ನಪ್ಪ ಮುಮ್ಮೆಟ್ಟ ಗುಡ್ಡದ ಒಡೆಯರ ಪಾದಕ್ಕೂ ಕೂಡ ಭಕ್ತಿಪೂರ್ವಕವಾಗಿ ದೀರ್ಘದಂಡ ಪ್ರಣಾಮಗಳನ್ನು ಹಾಕುತ್ತಾ ಕಾರ್ಯಕ್ರಮವನ್ನು ಕೇಳಲು ಆಗಮಿಸಿರ್ತಕ್ಕಂತ ಕಲಾ ಪ್ರೇಮಿಗಳಿಗೂ ಕಲಾ ರಸಿಕರಿಗೂ ಜಟಾಮಟ್ಟದವರಿಗೂ ಏನ್ ಹೇಳ್ಬೇಕತ್ತೀರಿವ ನೆರೆಹಳ್ಳದಿಂದ ಹಾಡಿಕೆ ಕೇಳಲಿಕ್ಕೆ ಬಂದಿರತಕ್ಕಂತ ಎಲ್ಲಾ ಕಲಾಭಿಮಾನಿಗಳಿಗೂ ಗುರು ಹಿರಿಯರಿಗೂ ಮೇಲಾಗಿ ನಮ್ಮ ಸರ್ಜೋಡಿ ಹಾಡ್ತಕ್ಕಂತ ಕಲಾವಿದರಿಗೂ ಕೂಡ ವಂದನೆಗಳನ್ನ ಹೇಳಿ ಬಾಳ ಮಾತಾಡಿ ಬಾಳ ಹೇಳಿ ದೈವಕ್ಕೆ ಬ್ಯಾಸರಾಗೋದು ಬೇಡತಮ್ಮ ಹೌದ್ರಿವ ಈಗಾಗಲೇ ಯಾವ್ಯಾವ ಮ್ಯಾಳಗಳು ಬಂದಾವ ಎಲ್ಲಿಂದ ಬಂದ
ಬಂದಾವ ಎಷ್ಟು ಗಂಟೆಗೆ ಬಂದು ಈಗಾಗಲೇ ಯಾರ್ಯಾರ ಹಾ ಹಾ ಏನೇನು ಮಾಡಿದಾರು ಅನ್ನುವಂಥದ ಹೇಳ್ಯಾರಿಪ್ಪ ಎಲ್ಲಾ ನಮ್ಮ ದೈವಿಕ ಕೂಡಿರ್ತಕ್ಕಂತ ಮಾತ. ಹೌದ್ರಿವ ಅದಕ್ಕ ದೈವಿಕ ಒಂದೇ ಒಂದು ವಿನಂತಿ ಕೇಳುವುದ ಬಂಧುಗಳೇ. ಏನ್ರಿಪ್ಪ ಅದು ವಿನಂತಿ? ಹೋದ ತಿಂಗಳಲ್ಲ ಅಚ್ಚಿ ತಿಂಗಳ 3ನೇ ತಿಂಗಳದಿಂದ ಚಾಲು ಆಗ್ಯಾವ್ರಿಪ್ಪ ಅಖಂಡೇ ಕಾರ್ಯಕ್ರಮ ಚಾಲು ಆಗ್ಯಾವ. ಹೌದು 3ನೇ ತಿಂಗಳಿಂದ ಹಿಡ್ಕೊಂಡು 5ನೇ ತಿಂಗಳು ಚಾಲು ಅದ. ಹೌದ್ರಿವ ಹೌದಿಲ್ಲ? ಹೌದು ಹಗಲ ರಾತ್ರಿ ಎಡಬಿಡದೆ ಕಾರ್ಯಕ್ರಮ ನಡೆದವಲ್ರಿವ. ನಮ್ಮಲ್ಲಿ ಹಾಡ್ತಕ್ಕಂತ ಹಾಡಿನಲ್ಲಾಗ್ಲಿ ಮಾತನಾಡ್ತಕ್ಕಂತ ಮಾತಿನಲ್ಲಾಗ್ಲಿ ಬಾರ್ಸಾಡ್ತಕ್ಕಂತ ವಾದ್ಯದಲ್ಲಾಗ್ಲಿ ಏನೋ ಸೂರದಲ್ಲಿ ಕೂಡ ವ್ಯತ್ಯಾಸ ಹೆಚ್ಚ ನಮ್ಮ ಸಂಘದಲ್ಲಿ ಆಗ್ಲಿಕ್ಕೆ ತಮ್ಮ ಆಗ್ತಾವಲ್ರಿಪ್ಪ. ಹೌದಿಲ್ಲ? ಹೌದು. ಅದಕ್ಕಾಗಿ ತಪ್ಪನ್ನೋದು ಬದಿಗಿಟ್ಟು ಒಪ್ಪು ಅದಕ್ಕೆ ಮಾತು ಹೇಳ್ತಾರ. ಏನ್ರಿಪ್ಪ ಅದು ಮಾತ? ನರಶಾಭರಣಂ ರೂಪಂ ರೂಪಶಾಭರಣಂ ಗುಣಂ ಗುಣಶಾಭರಣಂ ಜ್ಞಾನಂ ಜ್ಞಾನಶಾಭರಣಂ ಕ್ಷಮ ಅಂತೇಳಿ ಮಾತು ಹೇಳಿದ್ರು. ಹೌದು ಹಿಂಗಂದ್ರೆ ಏನಂತ ಅರ್ಥ ಆಗ್ಲಿಲ್ರಿಪ್ಪ. ಗೊತ್ತಾಗ್ಲಿಲ್ಲ. ಇಲ್ಲ, ಮನುಷ್ಯ ಸುಂದರವಾಗಿ ಕಾಣುವುದು ತನ್ನ ರೂಪದಿಂದ. ಈ ರೂಪ ಸುಂದರವಾಗಿ ಕಾಣುವುದು ತನ್ನ ಜ್ಞಾನದಿಂದ. ಜ್ಞಾನ ಸುಂದರವಾಗಿ ಕಾಣುವುದು ತನ್ನ ಒಳ್ಳೆ ಗುಣದಿಂದ. ಹೌದ್ರಿವ. ಈ ಗುಣ ಸುಂದರವಾಗಿ ಕಾಣುವುದು ಕ್ಷಮಾಗುಣದಿಂದ ಹೌದಾ? ದೈವಕ್ಕೆ ಏನು ಕ್ಷಮಾ ಕೇಳುದದ? ಏನು ಕೇಳುದ್ರಿವ? ನಮ್ಮ ಸಂಘದಲ್ಲಿ ಏನೋ ಲೋಪದೋಷಗಳು ಕಂಡು ಬಂದ್ರು ಕೂಡ ತಪ್ಪನ್ನೋದು ಬದಿಗಿಟ್ಟು ಒಪ್ಪಣದ ಮಾತ್ರ ಸ್ವೀಕಾರ ಮಾಡ್ತೀನಿ ಅಂತಕ್ಕಂಥ ದೈವಕ್ಕೆ ಮತ್ತೊಮ್ಮೆ ಕೈ ಮುಗಿದು ವಿನಂತಿ ಪೂರ್ವಕ ಕೇಳ್ಕೊಂಡು ಬಹಳ ಮಾತನಾಡ್ಲಾರ್ದನೆ. ಯಾಕಪ್ಪ ಅಂತಂದ್ರ ಯಾಕ್ರಿವ? ಅಂಡಜ 21 ಲಕ್ಷ, ಪಿಂಡಜ 21 ಲಕ್ಷ, ಜಲಜ 21 ಲಕ್ಷ, ಉದ್ಬೀಜ 21 ಲಕ್ಷ, 21 ಲಕ್ಷ ಹಿಂಗ 83,99,999 ಯವನಿಯನ್ನ ತಿರುಗಿ ನಾವು ನೀವೆಲ್ಲರೂ ಮಾನವ ಜನ್ಮಕ್ಕೆ ಬಂದಿದ್ದೀವಿ. ಬಂದ ಮೇಲೆ ಇಲ್ಲಿ ತಿಳಿದು ತಪ್ಪು ಮಾಡಿರ್ತೀವಿ, ತಿಳಿಲಾರದು ತಪ್ಪು ಮಾಡಿರ್ತೀವಿ. ಮಾಡ್ತೇವಲ್ರಿಪ್ಪ. ಹೌದಿಲ್ಲ? ಹೌದು. ತಪ್ಪು ಮಾಡಿ ಏನೋ ಕರ್ಮದ ಗಂಟು ತಲೆ ಮೇಲೆ ಬಂದದಲ್ರಿವ. ಹೌದಿಲ್ಲ? ಅಂತ ಕರ್ಮದ ಗಂಟು ನಶಿಸಿ ಹೋಗಬೇಕಾದ್ರ ಏನ್ ಮಾಡ್ಬೇಕ್ರಿವ? ಇವತ್ತು ಒಂದು ದಿನ ನಾವು ಭಕ್ತಿದಿಂದ ಹಾಡಿಕೆ ಕುಂತ ಕೇಳಿದ್ದೆ ಆಯ್ತಪ್ಪ ಅಂದ್ರ ಕೇಳಿದ ಕರೆ ಆತಂದ್ರ ಇಲ್ಲಿ ಭಕ್ತಿದಿಂದ ಗುರುನಾಮ ಸ್ಮರಣೆ ನಾವೆಲ್ಲರೂ ಮಾಡಿದ್ದೆ ಕರೆ ಆಯ್ತಪ್ಪ ಅಂದ್ರ ಮ್ಯಾಲ ಕುಂತ ಭಗವಂತ ಮೆಚ್ಚ ಒಂದು ಮುಕ್ತಿ ಅನ್ನುವಂಥದ್ದು ಸ್ಥಾನ ನೀಡುತ್ತಾನೋ ಅನ್ನುವಂತ ಮಾತನ್ನ ಹೇಳಿ. ಹೌದು ನೋಡ್ರಿ ದಿವಸ ಹಾಡಿಕೆ ಮಾಡಿ ಕಿಶಂದ ಅಕ್ಕನ ತೆಲಿಗಿಲಿ ಕೆಟ್ಟತನ ನೋಡತನ. ಯಾಕ ತೆಳಗ ಕೂತ್ ಭಕ್ತಿ ಮಾಡಿದ್ರ ಮ್ಯಾಗ ಕೂತಿರ್ತಕ್ಕಂತ ಭಗವಂತಗೆ ಹೆಂಗ ಹೋಗಿ ಮುಟ್ತದ? ಉಂಟಕೇನು ಫೋನ್ ಐತೋ, ಫೋನ್ ಪೇ ಐತೋ, ಪೇಟಿಎಂ ಐತೋ, ಏನೈತಿ? ತೆಳಗ ಕೂತ್ ಭಕ್ತಿ ಮಾಡಿದ್ರ ಮ್ಯಾಗ ಕೂತಿರ್ತಕ್ಕಂತ ಭಗವಂತಗೆ ಹೆಂಗ ಮುಟ್ತದ? ಗುಳಿಗೆ ಆಗ್ಯಾವ ನೋಡತನ ಅಕ್ಕನು. ಕೋಡಿ ಹೇಳ್ರಿವಾ, ಇದು ಗುಳಿಗೆ ತಗೊಂಡ್ ಹಾಡೋ ಮೇಳಲ್ಲ. ಒಂದಿಷ್ಟು ಮೇಳ ಹಾಡ್ತಾವ್ರಿ. ಅವು ಹಾಡೋಲ್ಲ ಬಿಡು. ಹೌದು. ಅವತರ ಹಿಂಬಲ್ಲಿ ಅವ್ರ ಮತ್ತೊಬ್ಬರ ವಿಷಯ ಇಲ್ಲಿ ಮಾತಾಡೋ ಅವಶ್ಯಕತೆ ಇಲ್ಲ. ಇರ್ಲಿ. ಇದಕ್ಕೆ ಗುಳಿಗೆ ತಗೊಂಡು ಇರೋ ಮೇಳಲ್ಲ. ಇಲ್ಲ. ನಿನ್ನ ವಿಚಾರ ಏನ್ ಅಟ್ಟೆ ಹೇಳು. ಏನ್ರಿಪ್ಪ? ಇಲ್ಲಿ ಕೆಳಗ ಕುಂತ ಭಕ್ತಿ ಮಾಡ್ರೆ ಮ್ಯಾಲ ಕುಂತ ಭಗವಂತ ಹೆಂಗ ಮೆಚ್ಚುತ್ತಾನೋ. ಹೌದಿಲ್ಲ? ಹೌದ್ರಿವಾ. ಒಂದ್ ಮಾತು ಹೇಳ್ತೀನಿ. ಏನ್ರಿವಾ ಅದು? ಇವತ್ತು 4 ಎಕರೆ ಹೊಲ ಅದ ನಿಂದ. ಹೌದಲ್ರಿಪ್ಪ, 4 ಎಕರೆ ಹೊಲ. ಹೌದಿಲ್ಲ? ಹೌದು. 4 ಎಕರೆ ಹೊಲದೊಳಗ ನಡು ಸೀಮೆಯೊಳಗ ಒಂದ 8 ತೆಂಗಿನ ಗಿಡ ಹಚ್ಚಿದಿ. ಅದಾವಲ್ರಿಪ್ಪ ಉದ್ದನು ತೆಂಗಿನ ಗಿಡಗಳ. ಉದ್ದನು ಇರ್ತಾವ, ಗಿಡ್ಡನು ಇರಾಗಿಲ್ಲ. ಒಂದೊಂದು ವಾಂಕ್ ಇರ್ತಾವ್ರಿಪ್ಪ. ತೆಂಗಿನ ಗಿಡ ಹಚ್ಚರಲ್ರಿವಾ. ಸಣ್ಣ ಇದ್ದಂತ ಸಂದರ್ಭದಾಗ ನೀರ್ ಅಗತಿ ಹಾಕಿ ಮಾಡಿ ನೀರ್ ಹಾಕಿ ತೆಂಗಿನ ಗಿಡ ಬೆಳೆಸಿದಿ. ತೆಂಗಿನ ಗಿಡ ಬೆಳೆದು ಎಳನೀರು ಕೊಟ್ಟದ. ಎಳ್ನೀರ್ ಕೊಟ್ಟದಲ್ರಿಪ್ಪ. ಎಳನೀರ್ ಎಲ್ಲಿ ಕೊಟ್ಟದ? ಮ್ಯಾಗ ತುದಿಯಾಗ. ನೀ ನೀರ್ ಎಲ್ಲಿ ಹಾಕಿದಿ? ಬಡ್ಡಿಗೆ. ನೀ ಎಂತ ನೀರ್ ಹಾಕಿದಿ? ಕಲಕ್ ನೀರ, ಬೋರಿನ ನೀರ, ಕೆರಿ ನೀರ, ಫಿಲ್ಟರ್ ನೀರ ಎಲ್ಲಾ ನೀರ್ ಹಾಕಿನ್ರಿಪ್ಪ. ಹೌದಿಲ್ಲ? ಹೌದು. ನೀ ಕೆರಿ ನೀರ ಹಾಕು, ಬೋರಿನ ನೀರ ಹಾಕು, ಬಾವಿ ನೀರ ಹಾಕು. ಹೌದ್ರಿವಾ. ಹೌದಿಲ್ಲ? ಹೌದು. ನೀ ಕೆಳಗ ನೀರ್ ಹಾಕಿದಿ ಕರೆ. ಕೆಳಗ ಎಂತ ನೀರ ಗಟ್ರ ನೀರು ಹಾಕಿದ್ರು ಕೂಡ ಮ್ಯಾಲೆ ಏನಾಗ್ಯದ ಬಂಧುಗಳೇ? ಅದು ಸಿಹಿ ನೀರು ಕೊಟ್ಟದ್ರಿಪ್ಪ. ಅಮೃತದ ನೀರಾಗ್ಯದ. ಹೌದು. ಹೆಂಗ ಕೆಳಗ ನೀರ್ ಹಾಕಿದ್ರ ಮ್ಯಾಲ ಅಮೃತದ ನೀರಾಗ್ಯದನ ಅದರಂತೆ ಕೆಳಗ ಕುಂತ ಭಕ್ತಿ ಮಾಡ್ರ ಮ್ಯಾಲ ಕುಂತ ಭಗವಂತ ಮೆಚ್ತಾನ ಬಂಧುಗಳು. ಹೌದಿಲ್ಲ? ಹೌದ್ರಿವಾ. ಅದಕ್ಕ ಹಂಗ ಭಗವಂತ ಮೆಚ್ಚುವಂಗ ಇವತ್ತ ಕಾರ್ಯಕ್ರಮ ಕೊಡಬೇಕಾಗ್ಯದ. ಹೌದ್ರಿವಾ. ಇರ್ಲಿ, ಬಾಳ ಹೆಚ್ಚಿಗೆ ಮಾತನಾಡ್ಲಾರ್ದನೆ. ಯಾಕಪ್ಪ ಅಂತಾರ? ಯಾಕ್ರಿವಾ? ಈಗಾಗಲೇ ಸರ್ಜೋಡಿ ಕಲಾವಿದ್ರು ಆಚೆ ಕಡೆ ಹೇಳಿದ್ರು. ಏನ್ ಹೇಳಿದ್ರಿವಾ? ಆಚೆ ಕಡೆ ತಮ್ಮ ಏನ್ ಹೇಳ್ತಿದ್ರು ಗೊತ್ತನು? ಏನ್ ಹೇಳ್ತಿದ್ರಿವಾ ತಮ್ಮ? ಮ್ಯಾಲ ಮಾಸ್ತರ್ಗಳು ಮಾತಾಡ್ತಿದ್ರು. ತೆಳಗ್ ಕೂತೀವ. ಅಕ್ಕ ದೊಡ್ಡ ಮೇಳ ಬಂದದ. ಹೌದು. ದೊಡ್ಡ ಮೇಳ ಬಂದದ. ದೊಡ್ಡ ಮೇಳ ಇನ್ನು ದೊಡ್ಡ ಮೇಳ ಅಂದು ಇನ್ನು ದೊಡ್ಡ ಮೇಳ ಅಂದು ಗೊತ್ತಿಲ್ಲ. ಗೊತ್ತಾಗ್ಲಿಲ್ರಿಪ್ಪ ಅದು. ದೊಡ್ಡ ಅಂದೋ ಏನ ದಡ್ಡ ಅಂದ್ರ ಅನ್ನೋದು ಗೊತ್ತಾಗ್ಲಿಲ್ಲ, ಅರ್ಥ ಆಗ್ಲಿಲ್ಲ. ಹೌದಿಲ್ಲ? ಹೌದ್ರಿವಾ. ಹಂಗ ಅಂದ್ ಟಿಂಗಲ್ ಮಾಡೋರು ಬಾಳ ಮಂದಿ ಅರ್ಥಮ. ಹೌದಿಲ್ಲ? ಇರತ್ತಮ್ಮ, ನಿನಗೊಂದು ಮಾತು ಹೇಳ್ತೀನಿ. ಏನ್ರಿಪ್ಪ? ಮುಗಳೇಳ ಮ್ಯಾಲ ಇವತ್ತು ನಂದೂರು ಗ್ರಾಮಕ್ಕೆ ಬರ್ಬೇಕಾದ್ರ ನಾವು ಬಹಳ ದೊಡ್ಡವ್ರ ಬಂದಿಲ್ಲ. ದೊಡ್ಡವರ ಇವತ್ತು
ಬಂದಿಲ್ಲ ನಾವು ಬಹಳ ಇನ್ನ ಸಣ್ಣವ್ರದಿವಿ ಹೌದು ಸಣ್ಣಾರೋದು ಇವತ್ತು ಬಂದೇವ ಹೆಂಗ ಸಣ್ಣವ್ರದೀಪ ಅಂದ್ರ ಹೆಂಗ್ರಿವಾ ದಶರಥ ರಾಜನ ಮಗ ಪ್ರಭುರಾಮಚಂದ್ರನ ಹೆಂಡತಿ ಸೀತಾಮಾತೆ ಸೀತಾಮಾತೆನ ರಾವಣ ಒಯ್ದ ಅಶೋಕವನದಾಗ ಇಟ್ಟಿದ್ದಲ್ರಿವಾ ಹೌದಿಲ್ಲ ಹೌದು ಅವಾಗ ಶೋಧ ಮಾಡಕ್ ಹನುಮಂತ ಅಶೋಕವನಕ್ಕೆ ಹೋದಲ್ರಿವಾ ಆ ಶೋಧ ಮಾಡಕ್ ಹೋಗಿ ಶೋಧ ಮಾಡಿ ಹನುಮಂತ ಹೇಳ್ತಾನ ಏನಂತ ಹೇಳ್ತಾನವ ಯಾವ ನಿನ್ನ ಪ್ರಭುರಾಮಚಂದ್ರನ ಬಳಿ ಕರ್ಕೊಂಡು ಹೋಗ್ತೀನಿ ಬಾ ಅಂದವ ಹನುಮಂತ ಯಾರಿಗೆ ಸೀತಾಮಾತೆಗೆ ಬಾ ಅಂದ ಅವಾಗ ಸೀತಾಮಾತೆ ನಾ ಬರುದಿಲ್ಲ ಪ್ರಭುರಾಮಚಂದ್ರನೇ ಬರ್ಬೇಕು ನನ್ನ ಕರ್ಕೊಂಡು ಹೋಗ್ಲಿಕ್ಕೆ ಹೌದ್ರಿವಾ ಅವಾಗ ಹೇಳಿದಂತ ಹನುಮಂತ ಏನ್ ಹೇಳಿದ್ರಿವಾ ಯಾವ ತಾಯಿ ನನ್ನಪ್ಪ ನನ್ನ ಪ್ರಭುರಾಮಚಂದ್ರ ಇಲ್ಲಿ ಬರೋ ಅವಶ್ಯಕತೆ ಇಲ್ಲ ನಾನೇ ಕರ್ಕೊಂಡು ಹೋಗ್ತೀನಿ ನನ್ನ ಸಂಗಾಟ ಬಾ ಅಂದವ ಹೌದು ಸಂಗಾಟ ಬಾ ಅಂದ್ರು ಕೂಡ ನಿನ್ನ ಜೋಡಿ ಬಂದ್ರ ಮುಂದಿನ ಕಾರ್ಯ ಹಂಗೆ ಉಳಿತದೋ ಹನುಮಂತ ಹೌದಿಲ್ಲ ಹೌದ್ರಿವಾ ನಾ ನಿನ್ನ ಜೋಡಿ ಬರೋದಿಲ್ಲ ನೀ ಬೇಗ ಇಲ್ಲಿಂದ ಹೋಗ್ಲಿ ನಾ ಇಲ್ಲಿ ಅಶೋಕವನದಾಗ ಅದೇನನ್ನುವಂತ ಕೂನ ಹೋಗಿ ಪ್ರಭುರಾಮಚಂದ್ರ ನನ್ನ ಪತಿರಾಯ ಹೇಳು ತಿಳಿಸು ಈಗ ಅವನು ಒಬ್ಬನೇ ಅದಾನ ಅವನ ಸಂಗಾಟ ನೀನು ಯುದ್ಧ ಮಾಡಕ ರಾವಣ ಜೋಡಿ ಯುದ್ಧ ಮಾಡಕ ಬಾ ಅವನ ಸಂಗಾಟ ನನ್ನ ಪತಿರಾಯ ಒಬ್ಬನೇ ಅದಾನ ಅಂದತ್ತ ಹೌದ್ರಿವಾ ಯಾರ ಅಂದ್ರ ಸೀತಾಮಾತೆ ಹನುಮಂತ ಹೇಳಿದ್ರಲ್ರಿವಾ ಅವಾಗ ಹನುಮಂತ ಏನಬೇಕು ಏನಂದ್ರಿವಾ ಯಾವ ತಾಯಿ ನನ್ನಪ್ಪ ಪ್ರಭುರಾಮಚಂದ್ರ ಒಬ್ಬನೇ ಇಲ್ಲ ನನ್ನಂತ ಮಂಗಗಳ ಸೈನ್ಯನೇ ಅವನ ಜೋಡಿ ಅದಾವ ಹೌದು ನನ್ನಂತ ಕೋತಿಗಳ ಸೈನ್ಯನೇ ಅವನ ಜೋಡಿ ಅದ ಆ ಕೋತಿಗಳ ಸೈನ್ಯದೊಳಗೆ ಎಲ್ಲರಿಗಿಂತ ಸಣ್ಣವ ನಾನೇ ಇದೀನಿ ಅಂದ ಬಂದು ಹೌದ್ರಿಪ್ಪ ಹೌದಿಲ್ಲ ಹಂಗ ಹನುಮಂತ ಎಲ್ಲರಿಗಿಂತ ದೊಡ್ಡವಿದ್ದ ಹೌದ್ರಿವಾ ಹೌದಿಲ್ಲ ಬಹಳ ಬಲಶಾಲಿ ಇದ್ದ ಅಷ್ಟ ಸಿದ್ಧಗಳನ್ನ ಬಲ್ಲ ಹನುಮಂತಿದ್ದ ಹೌದು ಆದ್ರೂ ಕೂಡ ಹನುಮಂತ ಏನ್ ಹೇಳಿದ ಬಹಳ ಸಣ್ಣವಾದನಂತ ಹೇಳಿದ್ರಿವಾ ಎಲ್ಲಾ ಕೋತಿಗಳಕ್ಕಿಂತ ಅದರೊಳಗ ನಾನೇ ಸಣ್ಣವದಿನೇವ ಅಂತ ದೊಡ್ಡ ಸೈನ್ಯನೇ ಪ್ರಭುರಾಮಚಂದ್ರನ ಜೋಡಿ ಐತಿ ಎತ್ತೇಳಿ ಮಾತೇಳಿದ ಹೌದ್ರಿವಾ ಹಂಗ ಜಗತ್ತಿನಲ್ಲಿ ಹಾಡುವಂತ ಕಲಾವಿದರು ಎಷ್ಟೋ ಮಂದಿ ಅದಾರಲ್ರಿವಾ ಎಷ್ಟೋ ಮ್ಯಾಳಗಳದಾವ ಹೌದಾ ಆ ಮ್ಯಾಳಗಳಕ್ಕಿಂತ ಎಲ್ಲರಿಗಿಂತ ನಾನೇ ಸಣ್ಣವಳಿದೀನಿ ಅನ್ನುವಂತ ಮಾತನ್ನು ಒಂದು ದೈವಿಕ ವಿನಂತಿ ಕೇಳ್ಕೊಂಡು ಸಣ್ಣವ ಮ್ಯಾಳದ ಏನೋ ತಪ್ಪು ದೋಷಿಗಳು ಕಂಡು ಬಂದ್ರು ಕೂಡ ತಪ್ಪನ್ನೋದು ಬದಿಗೆ ಇಡ್ರಿ ಅನ್ನುವಂತ ಮಾತನ್ನ ಹೇಳಿ ಅದಕ್ಕ ಇವತ್ತ ನಂದೂರು ಗ್ರಾಮದಾಗ ಹ್ಯಾಂಗ ಆಗ್ಬೇಕಪ್ಪ ಅಂದ್ರ ಹೆಂಗಾಗ್ಬೇಕ್ರಿಪ್ಪ ಆ ಏನು ಸೀತಾಮಾತೆನ ಶೋಧ ಮಾಡಕ್ ಹನುಮಂತ ಹೊಂಟಿದ್ದಲ್ರಿ ಹೋಗುವಂತ ಸಂದರ್ಭದಾಗ ಸುರಸಿ ಅನ್ನುವಂತ ರಾಕ್ಷಿ ಎದುರಿಗೆ ಬತ್ತಲ್ರಿವಾ ನಿಮಗೆಲ್ಲಾ ಕೊಂಡಿರ್ತಕ್ಕಂತ ಮಾತ ಹೌದು ಆ ಸುರಸಿ ಅನ್ನುವಂತ ರಾಕ್ಷಿ ಜೋಡಿ ಜಗಳ ಮಾಡ್ಬೇಕಾಗಿತ್ತು ಕರೆ ಹನುಮಂತ ಯುದ್ಧ ಮಾಡ್ಬೇಕಾಗಿತ್ತು ಆದರೂ ಕೂಡ ಹನುಮಂತ ಯುದ್ಧ ಮಾಡ್ಲಿಲ್ಲ ಜಗಳ ಮಾಡ್ಲಿಲ್ಲ ಹೌದ್ರಿಪ್ಪ ಹನುಮಂತ ಹೆಂಗಾದ ತಲಿ ಓಡಿಸಿ ಏನ್ ಮಾಡಿದ್ರಿವಾ ಅದ ರಾಕ್ಷಿ ದೊಡ್ಡದ ಬಾಯಿ ತೆಗದ ಅವನು ನುಂಗ್ಲಿಕ್ ಹೋಯ್ತತ್ತ ಹನುಮಂತ ಸಣ್ಣವಾದವನಿ ಅದ್ರ ಬಾಯಿ ಒಳಗೆ ಹೋಗಿ ಹೊರಗೆ ಬಂಧುಗಳೇ ಹೌದು ಇಲ್ಲಿ ತಲಿ ಓಡಿಸಿ ಬಾಯಿ ಒಳಗೆ ಸಣ್ಣವಾಗಿ ಹಂಗ ಹೊರಗೆ ಬಂದಲ್ಲ ಹಂಗ ಇವತ್ತು ನಂದೂರು ಗ್ರಾಮಕ್ಕೆ ಸಣ್ಣವರಾಗಿ ನಮ್ಮ ಮುಗಳೇರ ಗ್ರಾಮಕ್ಕೆ ಹೋಗ್ಬೇಕಾಗಿದೆ ಬಂಧುಗಳು ಹೌದಿಲ್ಲ ಹೌದ್ರಿವಾ ಅದಕ್ಕಾಗಿ ಬಹಳ ಮಾತಾಡಿ ದೈವಕ್ಕೆ ಬ್ಯಾಸರ ಆಗಲಾರ್ದನೆ ಮುಂದಿನ ಸಂದಿನಾಗ ತಮ್ಮ ನೀ ಯಾಕಪ್ಪ ಅಂದ್ರ ಹೇಳ್ತಿದ್ದ ನೋಡ್ಬೇಕು ಆಧಾರ್ ಕಾರ್ಡ್ ಕಂಪನಿ ಅತ್ತ ಹೌದು ತಮ್ಮ ಬಿಡ್ರಿ ಅವನ್ನೆಲ್ಲಾ ಪಾಲ್ತು ಬಿಡ್ರಿ ಇದು ಮಹಾರಾಷ್ಟ್ರ ಇತ್ತು ನಡೆಯಲಿಲ್ಲ ಆಧಾರ್ ಕಾರ್ಡ್ ಹೌದಿಲ್ಲ ವೋಟರ್ ಐಡಿ ತಮ್ಮನಿ ಬರುತ್ನ್ಯಾಗ ಅಲ್ಲ ಎಲ್ಲಾ ಇವ್ರ ಅಟ್ಟೆ ಅಲ್ಲ ಈಗ ನಮ್ಮ ಕರ್ನಾಟಕದಾಗ ಅಟ್ಟೆ ಆಧಾರ್ ಕಾರ್ಡ್ ಕಂಪನಿ ಇಲ್ಲ ಇಡೀ ದೇವಾನುದೇವತೆಗಳೇ ಹೆಣ್ಮಕ್ಳ ಕೈಯಾಗ ಕಾರವಾರ ಕೊಟ್ಟಾರ ಹೌದು ನೀನು ಹೆಂಡತಿ ಕೈಯಾಗ ಕಾರವಾರ ಕೊಟ್ಟಿರ್ಲಿಕ್ ಬೆಳತನ ಬಾರಿಸ್ಲಿಕ್ ಬಂದಿದ್ವು ಕುಡಸಾಲ ಊರಾಗ ಸರ್ದಾರ ಮನ್ಯಾಗ ಪಿಂಜಾರ ಟೇಜ್ರಿ ಕಿಲ್ಲಿ ನಮ್ಮ ವೈನಿ ಕೈಯಾಗ ಹೌದು ಬಂದ ಹಾಕನಿದ್ರ ಆಧಾರ್ ಕಾರ್ಡ್ ಕಂಪನಿ ವೋಟರ್ ಐಡಿ ಕಂಪನಿ ಅಂತ ಹೇಳಿ ಮತ್ತೇನು ಮುಂದಿನ 10 ರೂಪಾಯಿ ಹಾಕ್ರಿವ ನಾವು ಹೌದಿಲ್ಲ ಏನು 10 ರೂಪಾಯಿ ಹಾಕ್ಬೇಡ್ರಿ ಇವ್ ಚಿಲ್ಲರ್ ಮಾತುಗಳು ಬಿಡ್ರಿ ಕೆಲವೊಂದು ಮಾತು ಮಾಳ್ಗಳದ ಬರೀ ಅವ್ ಚಿಲ್ಲರ್ ಮಾತಾಡಿ ಸುಮ್ಮನೆ ಮಾತಾಡುದು ಅದೇ ಮಾತ ಅದೇ ಕತ್ತಿ ಹೌದಿಲ್ಲ ಹೌದು ಹಂಗ ಬ್ಯಾಡ್ತಮ್ಮ ಹೌದಿಲ್ಲ ಯಾಕಪ್ಪ ಅಂತಾರ ಮುಂದಿನ ಸಂದಿನಾಗ ನೀ ಯಾನು ಮಾತಾಡ್ತಿಲ್ಲ ಯಾಕಂದ್ರೆ ಎಲ್ಲಾ ಹೆಣ್ಮಕ್ಳು ದೇವಾನುದೇವತೆಗಳು ಹೆಂಗ ಕೊಟ್ಟಾರ ಗೊತ್ತನ ಹೆಂಗ್ರಿಪ್ಪ ಆ ರೊಕ್ಕ ಬೇಕಾದ್ರೆ ಯಾರ ಬಲ್ಲಿ ಹೋಗ್ಬೇಕು ಲಕ್ಷ್ಮಿ ಬಲ್ಲಿ ಹೋಗ್ಬೇಕಲ್ರಿಪ್ಪ ಲಕ್ಷ್ಮಿ ಧ್ಯಾನ ಮಾಡಬೇಕು ಲಕ್ಷ್ಮಿ ಪೂಜೆ ಮಾಡಬೇಕು ಹೌದ್ರಿವಾ ಅಲ್ಲೇನ್ ಯಾರ ಗಂಡ್ಮಕ್ಳು ಮಾಡ್ಬೇಕನ ಇಲ್ಲ ವಿದ್ಯೆ ಬೇಕಾದ್ರೆ ಯಾರ ಬಲ್ಲಿ ಹೋಗ್ಬೇಕು ಯಾರ ತಕ್ಕ ಹೋಗ್ಬೇಕ್ರಿವಾ ಸರಸ್ವತಿ ಬಲ್ಲಿ ಹೋಗ್ಬೇಕು ಹೌದು ಶಕ್ತಿ ಬೇಕಾದ್ರೆ ಯಾರ ಬಲ್ಲಿ ಹೋಗ್ಬೇಕು ಯಾರ ಬಲ್ಲಿರಿವಾ ದುರ್ಗಾದೇವಿ ಬಲ್ಲಿ ಹೋಗ್ಬೇಕು ಹೌದು ಹೌದಿಲ್ಲ ಎಲ್ಲಾ ದೇವಾನುದೇವತೆಗಳ ಹೆಣ್ಮಕ್ಳ ಕೈಯಾಗನೇ ಕಾರವಾರ ಕೊಟ್ಟಾರ ಮತ್ತ ನೀವು ಕೊಡೋದೇನ ಬಿಡ್ತೀರಿ ಕೊಟ್ಟನ್ರಿ ಹೌದಿಲ್ಲ ಹೌದು
ಅದಕ್ಕಾಗಿ ಹಾ. ಇಟ್ಟು ಮಾತಾಡಿನ ಹಾ. ಮುಂದೆ ನೀ ಯಾನು ಮಾತಾಡಿನಿ ಹೆಂಗ ಕಾಡ್ತಿ ಕಾಡ ಕಾಡು ನೀ ಬೇಡಿದು ತಂದು ಕೊಡುವಂತ ತಾಕತ್ ಇವತ್ತ ಅಕ್ಕಗದ ಹೌದಲ್ರಿವಾ ಹೌದಿಲ್ಲ ಹೌದು ಅನ್ನುವಂತ ಮಾತನ್ನ ಹೇಳಿ ಬಾಳ ಮಾತಾಡಿ ಬಾಳ ಹೇಳಿ ದೈವಕ್ಕೆ ಬ್ಯಾಸರ ಆಗಲಾರ್ದನೆ ಎಲ್ಲಾ ಯಾಕಂದ್ರೆ ದೈವದೆಲ್ಲ ಅಪ್ಪಣೆ ಪಡ್ಕೊಂಡು ಹೇಳ್ಯಾರ ಏನಂತ ಹೇಳ್ಯಾರಿವಾ ಏನ್ ಹೇಳ್ಯಾರ ಒಂದ ವಿಷಯವನ್ನ ಏನಾರ ಕೂಡಿ ಚರ್ಚೆ ಮಾಡ್ರಿ ಅನ್ನುವಂತ ಮಾತನ್ನ ಹೇಳ್ಯಾರ ಹೌದು ಯಾಕಪ್ಪ ಅಂದ್ರ ಪೂರ್ವದಲ್ಲಿ ಸರ್ಜೋಡಿ ಕಲಾವಿದರು ಇಡಬೇಕಾಗಿತ್ತು ಮಾತು ಹೇಳಬೇಕಾಗಿತ್ತು ಹೌದ್ರಿವಾ ಹೌದಿಲ್ಲ ಅವ್ರ ಅಲ್ಲೇ ಅಲ್ಲೇ ಮಾತು ಹೇಳಿ ಬಿಟ್ಟು ಹೋಗಿದಾರ ಹೋಗ್ಯಾರಲ್ರಿಪ್ಪ ಅದಕ್ಕಾಗಿ ನೇರವಾಗಿ ಒಂದು ಬಾಳೇನು ಮಾತಾಡುವಂತ ಅವಶ್ಯಕತೆ ಇಲ್ಲ ಯಾಕಪ್ಪ ಅಂದ್ರ ಇವತ್ತ ನನ್ನಪ್ಪ ಯೋಗಿನಾದ ಅಮೋಘ ಸಿದ್ಧ ಅಮೋಘವಾದ ಭಕ್ತಿ ಮಾಡಿ ಅಮೋಘ ಸಿದ್ಧ ಅನಿಸಿಕೊಂಡ ಅದು ಮರುತ ಮಂಡಲದಲ್ಲಿ ಧರ್ಮದ ಕಟ್ಟಿ ಮ್ಯಾಲ ಕರಬೇರಿ ಕುತ್ತಂತ ಸಂದರ್ಭದೊಳಗ ಏನೈತ್ರಿವಾ ಕರ್ಮದ ಕಂಟಿ ಕಡಲಿಕ್ಕೆ ಪರಮಾತ್ಮ ಅಮೋಘ ಸಿದ್ಧನ ಧರ್ನಿಗೆ ಕಳಿಸಿದಲ್ರಿವಾ ಕಳಿಸುವಂತ ಸಂದರ್ಭದಾಗ ಹೋಮದ ಕಂಬಳಿ ನೇಮದ ಬೆತ್ತ ಬಡವಗ ಭಾಗ್ಯ ಬಂಜಿಗೆ ಪಲ್ಲ ಮುಂದೆ ನಂದಿಗೆ ಮಾಡ್ಕೊಂಡು ಹಿಂದೆ ತಂದಿಗೆ ಮಾಡ್ಕೊಂಡು ಸಂಗಾಟ ಬೈಲು ಬುತ್ತಳ ಸಿದ್ಧನ ಕರ್ಕೊಂಡು ಅಮೋಘ ಸಿದ್ಧ ಧರಣಿಗಳದ ಬಂದಲ್ರಿವಾ ಹೌದಿಲ್ಲ ಹೌದು ಅಮೋಘ ಸಿದ್ಧ ಕೈಲಾಸದಿಂದ ಧರಣಿಗಳದ ಬರುವಂತ ಸಂದರ್ಭದೊಳಗ ಏನೈತ್ರಿವಾ ಅಲ್ಲಿ ಕೈಲಾಸದೊಳಗ ಅವಾಗ ಆರತಿ ಮಾಡಿ ಯಾರ ಕೆಳಗೆ ಕಳಿಸಿದ್ರು ಹೌದು ಒಬ್ಬರು ಆರತಿ ಮಾಡಿದಾರ ಆರತಿ ಮಾಡಿ ಯಾರ ಕಳಿಸಿದ್ರು ಆಕೆ ಮರುತ ಮಂಡಲದಲ್ಲಿ ಏನಾಗಿ ಹುಟ್ಟಿ ಬಂದ್ರು ಹೌದಿಲ್ಲ ಹೌದ್ರಿವಾ ಆಕಿ ಚಾರ್ಜಿ ಸದ್ಯ ಆದ್ರೂ ಅಮೋಘ ಸಿದ್ಧ ಕೊಟ್ಟಾನ ಆಕಿ ಎಲ್ಲಿ ಹುಟ್ಟಿ ಬಂದಾಳ ಯಾವ ಜಿಲ್ಲಾ ಯಾವ ತಾಲೂಕು ಯಾವ ಊರಾಗ ಹುಟ್ಟಿ ಬಂದಾಳ ಹೌದು ಅಮೋಘ ಸಿದ್ಧಗ ಆಕಿ ಹೆಂಗ ಸಂಬಂಧ ಆದಳು ಅನ್ನುವಂತ ಮಾತನ್ನ ಹೇಳಿ ಬಹಳ ಮಾತನಾಡ್ಲಾರ್ದನೆ ಯಾಕಂದ್ರೆ ಇವತ್ ನೋಡು ಒಬ್ಬರ ಮಿಲಿಟರಿ ಸೆಲೆಕ್ಷನ್ ಆಗಿದ್ದಂದ್ರ ಹುಡುಗ ಹೋಗಬೇಕಾದ್ರ ಎಲ್ಲಾ ಗಂಟು ಮುಟ್ಟೆ ಅವಾಗ ಬ್ಯಾಗ್ ರೆಡಿ ಮಾಡಿ ತಾಯಿ ತಂದಿ ಕಾಲು ಬಿದ್ದು ಅವ ಮಗನಿಗೆ ಆರತಿ ಮಾಡಿ ಮಗನಿ ನೀ ದೇಶ ಕಾಯಕ್ ಹೋಗು ಅಂತ ತಿಳ್ಕೊಂಡು ಆರತಿ ಮಾಡಿ ಕಳಿಸ್ತಾರ ಹೌದಿಲ್ಲ ಹಂಗನೆ ಪಾರ್ವತಿ ಪರಮಾತ್ಮ ಆಶೀರ್ವಾದ ಮಾಡ್ಯಾರ ಮಾಡಿ ಅಲ್ಲಿ ಆಶೀರ್ವಾದ ಮಾಡಿ ಅಲ್ಲಿ ಆರತಿ ಮಾಡೇನೆ ಅಮೋಘ ಸಿದ್ಧ ಗಂಟು ಮುಟ್ಟಿ ಕಟ್ಕೊಂಡು ಎಲ್ಲ ಏನೇನೆ ಬೇಕು ತಗೊಂಡೇನೆ ಬಂದಾನ ತಂದಿ ಬಲ್ಲಿಕ್ ಬಿಡ್ಕೊಂಡ ಹೌದಿಲ್ಲ ಅದಕ್ಕಾಗಿ ಆರತಿ ಯಾರು ಮಾಡಿದಾರು ಅನ್ನುವಂತ ಅವ್ರ ಮುಂದೆ ಮರ್ತಕ್ಕೆ ಏನಾಗಿ ಹುಟ್ಟಿದಾರು ಅವ್ರು ಯಾವ ಜಾಗದಾಗ ಹುಟ್ಟಿ ಬಂದಾರ ಅನ್ನುವಂತ ಈ ಸದ್ಯ ಆದ್ರೂ ಕೂಡ ಚಾರ್ಜ್ ನಡೀತದಲ್ರಿಪ್ಪ ಅಲ್ಲಿ ನಡೀತದ ಅನ್ನುವಂತ ಮಾತನ್ನ ಹೇಳಿ ಬಹಳ ಮಾತಾಡಿ ದೈವಕ್ಕೆ ಬ್ಯಾಸರ ಆಗಲಾರ್ದನೆ ಈಗ ನಾಲ್ಕೇ ನುಡಿ ಚಾಲ್ ಹಾಡಿ ಸರ್ಜೋಡಿ ಕಲಾವಿದ್ರಿ ಪಾಳೆ ಕೂಡ ಪೂರ್ವದಲ್ಲಿ ಏನಾರ ಒಂದು ಸಂದ್ ಇಟ್ಟಿದ್ರಪ್ಪ ಅಂದ್ರೆ ವಿಷಯ ಕೂಡ ಇಲ್ಲಿ ಚರ್ಚೆ ಆಗ್ತಿತ್ತು ಬಹಳ ಮಾತಾಡೋದು ಬೇಡ ಮೊದಲೇ ಟೈಮ್ ಆಗ್ಯದ ಅನ್ನುವಂತ ಮಾತನ್ನ ಹೇಳಿ ನಾಲ್ಕೇ ನುಡಿ ಚಾಲ್ ಹಾಡಿ ಪಾಳೆ ಕುರಂ